ಕಥಾಲೋಕಕ್ಕೆ ಸುಸ್ವಾಗತ ಪ್ರಿಯ ವೀಕ್ಷಕರೇ. ನಿಮಗೆಲ್ಲರಿಗೂ ಮಹಾಭಾರತದಲ್ಲಿ ಬರುವಂತಹ ಭೀಮನ ಪಾತ್ರದ ಬಗ್ಗೆ ಗೊತ್ತೇ ಇರುತ್ತೆ. ಭೀಮ ಮಹಾನ್ ಬಲಶಾಲಿ, ವಾಯುಪುತ್ರ, ನೂರಾರು ರಾಕ್ಷಸರನ್ನು ಕೊಂದವನು. ದೊಡ್ಡ ಬಂಡೆಗಳನ್ನು, ಮರಗಳನ್ನು ಅವುಗಳ ಜಾಗದಿಂದ ಕಿತ್ತು ಬೇರೆ ಕಡೆ ಆಟದ ವಸ್ತುಗಳ ಹಾಗೆ ಎಸೆಯುವಷ್ಟು ಶಕ್ತಿ ಇದ್ದಂಥವನು. 10,000 ಆನೆಗಳ ಬಲ ಭೀಮನಿಗಿತ್ತು. ಅಸಲಿಗೆ ಈ 10,000 ಆನೆಗಳ ಬಲ ಭೀಮನಿಗೆ ಬಂದಿದ್ದಾದ್ರೂ ಹೇಗೆ? ಇದರ ಹಿಂದೆ ಇರುವ ರಹಸ್ಯ ಏನು? ಬನ್ನಿ ಇವತ್ತಿನ ಕಥೆಯಲ್ಲಿ ತಿಳ್ಕೊಳ್ಳೋಣ. ಅದು ಪಾಂಡವರು ಮತ್ತು ಕೌರವರು ಜೊತೆಯಾಗಿ ಬೆಳೀತಾ ಇದ್ದಂತಹ ಕಾಲ, ಬಾಲ್ಯದ ದಿನಗಳು. ಜೊತೆಯಾಗಿ ಆಟ ಆಡ್ತಿದ್ರು, ಜೊತೆಯಾಗಿ ಕಲಿತಿದ್ರು, ಜೊತೆಯಲ್ಲಿ ಮೋಜು ಮಾಡ್ತಿದ್ದಂತಹ ಕಾಲ. ಆದರೆ ಅವರು ಆಡ್ತಿದ್ದ ಎಲ್ಲ ಆಟಗಳಲ್ಲಿ ಭೀಮನದೇ ಮೇಲ್ಗೈ. ಅದು ಕುಸ್ತಿ ಆಗಲಿ, ಅದು ಓಟದ ಸ್ಪರ್ಧೆ ಆಗಲಿ, ಯಾವುದೇ ಆಗಲಿ ಭೀಮನೇ ಎಲ್ಲರನ್ನ ಸೋಲಿಸ್ತಿದ್ದ. ಕೌರವರಲ್ಲಿ ದುರ್ಯೋಧನ ಬಲಶಾಲಿ, ಆದರೆ ಭೀಮನ ಮುಂದೆ ದುರ್ಯೋಧನ ಕೂಡ ಹಲವಾರು ಸ್ಪರ್ಧೆಗಳಲ್ಲಿ ಸೋತು ಹೋಗ್ತಿದ್ದ. ಭೀಮನ ಈ ಪರಾಕ್ರಮವನ್ನು ನೋಡಿದಾಗೆಲ್ಲ ದುರ್ಯೋಧನನಿಗೆ ಹೊಟ್ಟೆ ಕಿಚ್ಚು ಜಾಸ್ತಿ ಆಗ್ತಿತ್ತು. ಏನೇ ಮಾಡಿದ್ರೂ ಭೀಮನನ್ನು ಸೋಲ್ಸಕ್ಕಾಗ್ತಿಲ್ವಲ್ಲ. ಮತ್ತೆ ಭೀಮ ಅವನ ಶಕ್ತಿಯನ್ನು ಬಳಸ್ಕೊಂಡು ಇವರಿಗೆ ಬಹಳಷ್ಟು ತೊಂದರೆ ಕೊಡ್ತಿದ್ದ. ಅವರು ಮರ ಹತ್ತಿದಾಗ ಮರವನ್ನು ಅಲ್ಲಾಡಿಸಿ ಅವ್ರನ್ನ ಬೀಳಿಸ್ಬಿಡೋದು, ಮತ್ತು ಅವ್ರು ಏನಾದರೂ ಆಟ ಆಡ್ತಿದ್ದಾಗ ಅವ್ರನ್ನ ಎರಡೂ ಬಾಹುಗಳಲ್ಲಿ ಹೀಗೆ ಹಿಡ್ಕೊಂಡು ಗಟ್ಟಿಯಾಗಿ ಬಂಧಿಸೋದು, ಹೀಗೆಲ್ಲ ಮಾಡ್ತಿದ್ದ. ಅವನ ಶಕ್ತಿಯನ್ನು ನೋಡಿ, ಅವನ ಪರಾಕ್ರಮವನ್ನು ನೋಡಿ ದುರ್ಯೋಧನನಿಗೆ ಹೊಟ್ಟೆ ಕಿಚ್ಚು ತುಂಬ ಜಾಸ್ತಿ ಆಗುತ್ತೆ. ಏನು ಮಾಡಿದ್ರೂ ಭೀಮನನ್ನು ಏನು ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ ಅಂತ ಹೇಳಿ ಅವನ ಮೇಲೆ ಅವನಿಗೇನಾದರೂ ಒಂದು ಗತಿ ಕಾಣಿಸ್ಬೇಕು ಅಂತ ಒಂದು ಉಪಾಯವನ್ನು ಹೂಡ್ತಾನೆ. ಅದೇನಂದ್ರೆ, ಒಂದು ದಿನ ದುರ್ಯೋಧನ ಧರ್ಮರಾಯನ ಹತ್ರ ಹೋಗ್ತಾನೆ. ಹೋಗ್ಬಿಟ್ಟು ಹೇಳ್ತಾನೆ, ನಾನೊಂದು ಸ್ಪರ್ಧೆಯನ್ನ, 11 ರೀತಿಯ ಕ್ರೀಡೆಯನ್ನ ಅಥವಾ ವಿನೋದ ಕ್ರೀಡೆಗಳನ್ನ ನಾನು ಗಂಗಾ ನದಿಯ ದಡದಲ್ಲಿ ಏರ್ಪಾಟ್ ಮಾಡ್ತೀನಿ. ನೀವೆಲ್ಲರೂ ಬರಬೇಕು. ಪಾಂಡವರು ಕೌರವರು ಸೇರಿ ಆಟ ಆಡೋಣ, ಮಜಾ ಮಾಡೋಣ, ಮೋಜು ಮಾಡೋಣ. ಬಹಳ ಚೆನ್ನಾಗಿರುತ್ತೆ. ತಿನ್ನಲಿಕ್ಕೆ ವಿಧ ವಿಧವಾದಂತಹ ಖಾದ್ಯಗಳನ್ನು ನಾನು ಮಾಡಿಸ್ತೀನಿ. ಮೊದಲೇ ಭೀಮನಿಗೆ ತಿನ್ನೋದಂದ್ರೆ ಇಷ್ಟ. ಅವನು ಯಾವಾಗ ತಿನ್ನೋಕ್ಕೆ ಸಿಗುತ್ತೆ ಅಂತ ಗೊತ್ತಾಗುತ್ತೆ, ಭೀಮ ಅಲ್ಲಿ ಹೋಗೋದಕ್ಕೆ ಇಷ್ಟಪಡ್ತಾನೆ. ಪಾಂಡವರೆಲ್ಲ ಸೇರಿ ಆ 11 ವಿಧದ ಆಟಗಳಲ್ಲಿ ಭಾಗವಹಿಸ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೆ ನಲಿತಾರೆ, ಕುಣಿತಾರೆ, ವಿಧ ವಿಧವಾದ ರುಚಿಕರವಾದ ಆಹಾರವನ್ನು ತಿಂತಾರೆ. ಎಲ್ಲ ದುರ್ಯೋಧನನ ಸಂಚು. ಭೀಮನನ್ನು ಪ್ರತ್ಯೇಕವಾಗಿ ಕರ್ಕೊಂಡು ಹೋಗುವಂತಹ ದುರ್ಯೋಧನ ಅವನ್ನ ಒಂದು ಕಡೆ ಕೂಡಿಸ್ತಾನೆ. ಅವನ ಮೇಲೆ ಏನೋ ಬಹಳ ಪ್ರೀತಿ ಇರೋ ಹಾಗೆ ನಟನೆ ಮಾಡ್ತಾ ಒಂದಷ್ಟು ಸಿಹಿಯಾದ ತಿಂಡಿಗಳನ್ನು ಅವನಿಗೆ ತಿನ್ನಿಸ್ತಾನೆ. ಆದರೆ ಅವ್ಯಾವು ಸಿಹಿಯಾದ ತಿಂಡಿಗಳಲ್ಲ, ವಿಷ ಬೆರೆಸಿದ್ದಂತಹ ತಿಂಡಿಗಳು. ಅವುಗಳನ್ನ ಭೀಮನಿಗೆ ಗೊತ್ತಿಲ್ಲ ದುರ್ಯೋಧನ ಸಂಚೇನು ಅಂತ. ಒಂದೊಂದೇ ಭೀಮ ತಿಂತಾ ಹೋಗ್ತಾನೆ. ಹಾಗೆ ಭೀಮ ಕೂಡ ದುರ್ಯೋಧನನಿಗೆ ತಿನ್ನಿಸ್ತಾ ಹೋಗ್ತಾನೆ. ಆದರೆ ಅದರಲ್ಲಿ ಯಾವುದ್ರಲ್ಲೂ ವಿಷ ಇರೋದಿಲ್ಲ. ತಿಂತಾ ಇದ್ದ ಹಾಗೆ ಅದರಲ್ಲಿ ಬೆರೆಸಿದ್ದಂತಹ ಕಾರ್ಕೋಟಕ ವಿಷ, ಪಾಯ್ಸನ್, ಡೆಡ್ಲಿ ಪಾಯ್ಸನ್ ಏನಿರುತ್ತೆ, ಅದು ಭೀಮನಿಗೆ ಸ್ವಲ್ಪ ಹೊತ್ತಲ್ಲಿ ಜ್ಞಾನ ತಪ್ಪಿ ಹೋಗಿ ಭೀಮ ಬಿದ್ದೋಗ್ತಾನೆ, ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ದುರ್ಯೋಧನ ಆ ನಂತರ ಏನು ಮಾಡ್ತಾನೆ, ಭಯ ಆಗುತ್ತೆ ದುರ್ಯೋಧನನಿಗೆ. ಇದು ಯಾರಿಗಾದ್ರೂ ಗೊತ್ತಾದ್ರೆ, ಭೀಷ್ಮರಿಗೆ ಗೊತ್ತಾಗ್ಬಿಟ್ರೆ, ಅಥವಾ ಇತರೆ ಪಾಂಡವರು ಏನಾದ್ರೂ ನೋಡ್ಬಿಟ್ರೆ, ಧರ್ಮರಾಯ, ಅರ್ಜುನ, ನಕುಲ ಸಹದೇವರು ಏನಾದ್ರೂ ನೋಡ್ಬಿಟ್ರೆ ಕಷ್ಟ ಅಂತ ಹೇಳಿ ತಕ್ಷಣ ದುರ್ಯೋಧನ ಏನ್ ಮಾಡ್ತಾನೆ, ಅವನ ದೇಹವನ್ನ, ಅಲ್ಲೇ ಗಂಗಾ ನದಿ ದಡದ ಪಕ್ಕದಲ್ಲೇ ಅವನ ದೇಹವನ್ನ, ಬಳ್ಳಿಗಳು, ಅಲ್ಲಿದ್ದಂತಹ ಗಿಡಗಳು, ಅದರ ಬಳ್ಳಿಗಳನ್ನು ತೆಗೆದುಕೊಂಡು ಅವನ ದೇಹವನ್ನ ಚೆನ್ನಾಗಿ ಸುತ್ತಬಿಟ್ಟು ಆ ದೇಹವನ್ನ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಗಂಗಾ ನದಿಯಲ್ಲಿ ಎಸ್ದು ಬಿಡ್ತಾನೆ. ದೊಡ್ಡ ದೇಹ ಭೀಮನೊಂದು. ಗಂಗಾ ನದಿಯಲ್ಲಿ ಬಿದ್ದಂತಹ ದೇಹ ನೀರಿನಲ್ಲಿ ಮುಳುಗಿ ಹೋಗುತ್ತೆ. ಅಷ್ಟೊತ್ತಿಗಾಗಲೇ ಭೀಮನ ಇಡೀ ದೇಹ ವಿಷದಿಂದ ತುಂಬಿ ಹೋಗಿ ಭೀಮ ಜ್ಞಾನ ತಪ್ಪಿ ಇರುತ್ತೆ ಭೀಮನಿಗೆ. ಮತ್ತೆ ಅವನ ದೇಹ ನೀಲಿಗೆ ತಿರುಗಿರುತ್ತೆ. ನೀರಿನಲ್ಲಿ ಮುಳುಗಿದಂಥ ದೇಹ ದೇವರ ದಯೆಯಿಂದ ಅವನು ಮುಳುಗಿ ಅವನ ಉಸಿರುಗಟ್ಟದೆ ಆ ದೇಹ ನೇರವಾಗಿ ನೀರಿನ ತಳವನ್ನು ಸೇರಿ ನಾಗಲೋಕವನ್ನು ಪ್ರವೇಶ ಮಾಡುತ್ತೆ. ಆ ನಾಗಲೋಕಕ್ಕೆ ಭೀಮನ ದೇಹ ಹೋಗಿದ ತಕ್ಷಣನೇ ಅಲ್ಲಿ ಈಗಾಗಲೇ ಇದ್ದಂತಹ ಹಾವುಗಳು ಅಥವಾ ಸರ್ಪಗಳೇನು ಮಾಡುತ್ತೆ, ಇವನ್ಯಾರೋ ನಮ್ಮ ಶತ್ರು ಬಂದ ಅಂತ ಹೇಳಿ ಅವನಿಗೆ ಕಚ್ಚಕ್ಕೆ ಶುರು ಮಾಡುತ್ತೆ. ಭೀಮನಿಗೆ ಹಲವಾರು ಹಾವುಗಳು ಕಚ್ಚಿಬಿಡುತ್ತೆ. ಆಗೇನಾಗುತ್ತೆ, ಆ ಹಾವುಗಳ ವಿಷ ಭೀಮನ ದೇಹದಲ್ಲಿ ಈಗಾಗಲೇ ಇದ್ದ ವಿಷ, ಆ ಹಾವುಗಳ ವಿಷ ಒಂಥರ ಆಂಟಿಡೋಟ್ ಥರ, ಅಂದರೆ ಪ್ರತ್ಯಾಕ್ರಮಣ ಅಂತ ಹೇಳ್ತೀವಿ. ವಿಷ ಸೇರಿದಾಗ ಅದರ ಪ್ರಭಾವ ಕಡಿಮೆ ಆಗ್ಬಿಡುತ್ತೆ.
ಹಾಗೆ ಹಾವುಗಳು ಕಚ್ಚಿದ ವಿಷದಿಂದ ಭೀಮನ ದೇಹದಲ್ಲಿ ಈಗಾಗಲೇ ಇದ್ದಂತಹ ವಿಷ ಅದು ಇನ್ಎಫೆಕ್ಟಿವ್ ಆಗ್ಬಿಡುತ್ತೆ, ಅಂದರೆ ಅದರ ಒಂದು ಎಫೆಕ್ಟ್ ಕಡಿಮೆ ಆಗ್ಬಿಡುತ್ತೆ. ಹೀಗಾದಾಗ ಭೀಮನಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿದ ತಕ್ಷಣ ಭೀಮ ಏನು ಮಾಡ್ತಾನೆ, ತನ್ನ ಸುತ್ತಲೂ ನೋಡ್ತಾನೆ. ಅಲ್ಲಿ ಹಾವುಗಳು ತುಂಬಿದೆ, ಈಗಾಗಲೇ ಹಾವುಗಳು ತುಂಬಿದೆ. ನಾಗಲೋಕವನ್ನು ಇವನು ಆಲ್ರೆಡಿ ಪ್ರವೇಶ ಮಾಡಿದ್ದಾನೆ. ಅಲ್ಲಿ ಹಾವುಗಳಿದ್ದದ್ದನ್ನು ನೋಡಿ, ಅಲ್ಲಿ ನೀರಿಲ್ಲದೆ ಇರೋ ಜಾಗ ನಾಗಲೋಕ, ಅಲ್ಲಿಗೆ ಪ್ರವೇಶ ಮಾಡಿದ್ದಾನೆ. ಹಾವುಗಳು ಅವನಿಗೆ ಕಚ್ಚಲಿಕ್ಕೆ ಶುರು ಮಾಡೋದನ್ನ ನೋಡಿ ಕೋಪ ಬಂದು ಒಂದೆರಡು ಹಾವುಗಳನ್ನ ಹಿಡಿದು ನೆಲಕ್ಕೆ ಬಡಿತಾನೆ. ಆ ನೆಲಕ್ಕೆ ಬಡಿದಾಗ ಒಂದೆರಡು ಹಾವುಗಳು ಸತ್ತೋಗ್ತವೆ. ಇನ್ನೊಂದೆರಡು ಹಾವುಗಳು ಅವನ ಮೈಗೆ ಸುತ್ತಕೊಳ್ತವೆ. ಅವನು ಕೈಗೆ ಸಿಕ್ಕ ಹಾವುಗಳನ್ನು ನೆಲಕ್ಕೆ ಬಡಿದು ಸಾಯಿಸೋಕ್ಕೆ ನೋಡ್ತಾನೆ. ಆದರೆ ತಪ್ಪಿಸ್ಕೊಂಡಂತಹ ಕೆಲವೊಂದು ಹಾವುಗಳು ಆ ಜಾಗದಿಂದ ಓಡಿ ಹೋಗಿ ಸೀದಾ ಅವುಗಳ ರಾಜನಾದ ವಾಸುಕಿ ಹತ್ರ ಹೋಗ್ತವೆ. ವಾಸುಕಿ ನಾಗಲೋಕದ ದೊರೆ. ಹೋಗಿ ಈ ರೀತಿ ಯಾರೋ ಒಬ್ಬ ಅಪರಿಚಿತ ಬಂದಿದ್ದಾನೆ, ಅವನು ಹಾವುಗಳನ್ನ ಹಿಡಿದು ಸಾಯಿಸ್ತಾ ಇದ್ದಾನಂತೆ. ವಾಸುಕಿಗೆ ಆಶ್ಚರ್ಯ ಆಗುತ್ತೆ, ಯಾಕಂದ್ರೆ ಸಾಮಾನ್ಯ ಮನುಷ್ಯ ಈ ರೀತಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ತಕ್ಷಣ ವಾಸುಕಿಯಲ್ಲಿ ಬಂದು ನೋಡ್ತಾನೆ, ಭೀಮ ಈಗಾಗಲೇ ಅವನು ಹಲವಾರು ಹಾವುಗಳನ್ನ ಸಾಯಿಸಿರ್ತಾನೆ. ಬಂದು ವಾಸುಕಿ ಕೋಪ ಬರುತ್ತೆ, ಭೀಮನನ್ನ ಕೊಲ್ಲಬೇಕು ಅಂತ ಹೋಗ್ತಿರ್ತಾನೆ. ಆಗ ವಾಸುಕಿಯ ಜೊತೆ ಭೀಮನ ತಾಯಿ ಕುಂತಿಯ ಸಂಬಂಧಿಕ, ಅಂದ್ರೆ ಆ ಕುಂತಿಗೆ ತಾತ ಆಗಬೇಕು, ಆರ್ಯಕ ಅಂತ ಅವನ ಹೆಸರು. ಆರ್ಯಕ ವಾಸುಕಿಯ ಜೊತೆಯಲ್ಲಿ ಇರ್ತಾನೆ. ಅವನು ಭೀಮನನ್ನ ಗುರುತು ಹಿಡಿತಾನೆ, ಬಹಳ ಪ್ರೀತಿಯಿಂದ ಮಾತಾಡಿಸ್ತಾನೆ ಮತ್ತು ವಾಸುಕಿಗೆ ಹೇಳ್ತಾನೆ, ಈತ ನನ್ನ ಸಂಬಂಧಿಕ ಭೀಮ ಅಂತ ಹೇಳಿ. ವಾಸುಕಿಗೆ ಆಗ ಸಮಾಧಾನ ಆಗುತ್ತೆ. ಇಬ್ರು ಸೇರಿ ಭೀಮನನ್ನ ನಾಗಲೋಕದ ತಮ್ಮ ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಅರಮನೆಯಲ್ಲಿ ವಾಸುಕಿ ಭೀಮನನ್ನ ಒಬ್ಬ ಅತಿಥಿಯಾಗಿ ಅವನ್ನ ಸ್ವಾಗತ ಮಾಡ್ತಾನೆ. ಅವನಿಗೆ ವಾಸುಕಿಗೆ ಅನ್ಸುತ್ತೆ, ಇವನಿಗೆ ಏನಾದ್ರೂ ನಾನು ಕೊಡಬೇಕು ಅಂತ ಹೇಳಿ. ಒಡವೆ ಕೊಡೋಣ, ವಸ್ತ್ರ ಕೊಡೋಣ ಅಂತ ಹೇಳಿದಾಗ ಆರ್ಯಕ ಹೇಳ್ತಾನೆ, ಬೇಡ, ನನ್ನ ಸಂಬಂಧಿಕ ಭೀಮನಿಗೆ ಒಡವೆ ವಸ್ತ್ರ ಏನು ಕೊಡೋದು ಬೇಡ, ಅವನಿಗೆ ಏನಾದ್ರೂ ವಿಶೇಷವಾದದ್ದನ್ನ ನೀವು ಕೊಡಬೇಕು ಅಂತ ಹೇಳಿದಾಗ ನಾಗಲೋಕದಲ್ಲಿ ಒಂದಷ್ಟು ಕುಂಭಗಳಿರ್ತವೆ. ಕುಂಭಗಳಂದ್ರೆ ಮಡಿಕೆಗಳ ಥರ. ಆ ಮಡಿಕೆಯಲ್ಲಿ ಅಮೃತ ತುಂಬಿದ ಹಾಲು ತುಂಬಿರುತ್ತೆ. ಪ್ರತಿ ಮಡಿಕೆಯಲ್ಲಿರುವ ಹಾಲಿಗೆ ಎಷ್ಟು ಶಕ್ತಿ ಇರುತ್ತಂದ್ರೆ, ಯಾರು ಅದನ್ನ ಕುಡಿತಾರೋ ಒಂದು ಮಡಿಕೆಯಲ್ಲಿ 1,000 ಆನೆಗಳ ಬಲ ಅಡಗಿರುತ್ತೆ. ಅಂದ್ರೆ ಒಂದು ಕುಂಭದಲ್ಲಿರೋ ಹಾಲನ್ನು ಕುಡಿಯೋದ್ರಿಂದ ಆ ಕುಡ್ದಂಥವನಿಗೆ 1,000 ಆನೆಗಳ ಬಲ ಬರುತ್ತೆ. ಅಲ್ಲಿ ಆರ್ಯಕ ಹೇಳ್ತಾನೆ, ನನ್ನ ಸಂಬಂಧಿಕ ಭೀಮನಿಗೆ ನೀವು ದಯವಿಟ್ಟು ಈ ಒಂದು ಕುಂಭಗಳಲ್ಲಿರುವ ಅಮೃತ ತುಂಬಿದ ಹಾಲನ್ನ ಕುಡಿಯೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ. ಅದಕ್ಕೆ ವಾಸುಕಿ ಬಹಳ ಪ್ರೀತಿಯಿಂದ ಭೀಮನಿಗೆ ಹೇಳ್ತಾನೆ, ನೀನು ಈ ಒಂದು ಕುಂಭಗಳಲ್ಲಿರೋ ಹಾಲನ್ನ ಕುಡಿ ಅಂತ ಹೇಳಿ. ಭೀಮ ಹೋಗಿ ಅಲ್ಲೇ ಇದ್ದಂತಹ ಒಂದು ಪವಿತ್ರವಾದ ಸರೋವರದಲ್ಲಿ ಸ್ನಾನ ಮಾಡಿ ಶುದ್ಧನಾಗಿ ಬಂದು ಒಂದೊಂದೇ ಕುಂಭದಲ್ಲಿರೋ ಹಾಲುಗಳನ್ನು ಕುಡಿಯೋದಕ್ಕೆ ಶುರು ಮಾಡ್ತಾನೆ. ಒಂದೊಂದು ಕುಂಭದ ಹಾಲನ್ನು ಅವನು ಕುಡಿದಾಗ ಅವನಿಗೆ 1,000 ಆನೆಗಳ ಬಲ ಬರುತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಹೇಗೆ ಬಂತು ಭೀಮನಿಗೆ 10,000 ಆನೆಗಳ ಬಲ ಅಂತ. ಒಂದೊಂದು ಕುಂಭವನ್ನು ಕುಡಿತಾ ಹೋಗ್ತಾನೆ. 1, 2, 3, 4, 5, 6, 7, 8, 9, 10 ಕುಂಭಗಳಲ್ಲಿರುವ ಹಾಲನ್ನ ಭೀಮ ಕುಡಿತಾನೆ. ನಾನು ಮೊದಲೇ ಹೇಳಿದ್ದೀನಿ, ಭೀಮ ಸಾಮಾನ್ಯ ಮನುಷ್ಯನಲ್ಲ, ಬಹಳ ಶಕ್ತಿಶಾಲಿ, ದೊಡ್ಡ ದೇಹ ಹೊಂದಿದವನು. 10 ಕುಂಭಗಳಲ್ಲಿರೋ ಹಾಲನ್ನು ಕುಡಿತಾನೆ. ಈಗ ಏನಾಯ್ತು, 10,000 ಆನೆಗಳ ಬಲ ಭೀಮನಿಗೆ ಬಂದಂಗಾಯ್ತು. ಅದನ್ನ ಕುಡಿದು ಅದು ಜೀರ್ಣ ಆಗ್ಬೇಕಲ್ವಾ, ಅದಕ್ಕೆ ಏನ್ ಮಾಡ್ತಾನೆ, 7 ಹಗಲು 7 ರಾತ್ರಿ ಅವನು ಅಲ್ಲೇ ನಿದ್ದೆಯನ್ನ ಮಾಡ್ತಾನೆ. ಆ ನಿದ್ದೆಯಲ್ಲಿ ಅದು ಸಂಪೂರ್ಣವಾಗಿ ಆ ಅಮೃತ ತುಂಬಿದ ಹಾಲನ್ನ ಜೀರ್ಣ ಮಾಡ್ಕೊಳ್ತಾನೆ. 8ನೇ ದಿನ ಎಚ್ಚರ ಆದಂತಹ ಭೀಮನಿಗೆ ಆ ನಾಗಲೋಕದ ಸರ್ಪಗಳು ಏನು ಹೇಳ್ತವೆ, ಮತ್ತೆ ಹೋಗಿ ಸ್ನಾನ ಮಾಡಿ ಶುದ್ಧನಾಗಿ ನಿನ್ನ ಲೋಕಕ್ಕೆ ಹೊರಟು ಹೋಗು ಅಂತ ಹೇಳ್ತವೆ. ಹಾಗೆ ಮಾಡ್ತಾನೆ. ಬಂದು ಸ್ನಾನ ಮಾಡಿ ನಂತರ ಶುದ್ಧವಾಗಿ ನಂತರ ಅದೇ ಗಂಗಾ ನದಿಯಿಂದ ಮೇಲೆದ್ದು ಬಂದು ಮತ್ತೆ ವಾಪಸ್ಸು ಬರ್ತಾನೆ. ಬಂದಾಗ ದುರ್ಯೋಧನನಿಗೆ ಬಹಳ ಖುಷಿ ಇರುತ್ತೆ. ಯಾಕಂದ್ರೆ ಅವನು ಭೀಮನನ್ನ ಸಾಯಿಸ್ಬಿಟ್ಟೆ ಅಂತ ತಿಳ್ಕೊಂಡಿರ್ತಾನೆ. ಹೇಗಿದ್ರು ಅವನ ನದಿಯಲ್ಲಿ ಎಸ್ದ್ಬಿಟ್ಟಿದ್ದೀನಿ, ಅವ್ನು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳಿ ಆರಾಮಾಗಿರ್ತಾನೆ. ಆದರೆ ಪಾಂಡವರು ಹುಡುಕ್ತಾ ಇರ್ತಾರೆ. ಕುಂತಿ ಬಹಳ ಆತಂಕದಿಂದ ಇರ್ತಾಳೆ, ಭೀಮ ಬಂದಿಲ್ವೇ, ಎಲ್ಲೋ ಹೋದ್ನೋ, ಏನಾಯ್ತು ಅಂತೇಳಿ. ಕುಂತಿಗೆ ಬಹಳ ದುಃಖ ಆಗಿರುತ್ತೆ. ಆಗ ಹುಡುಕ್ತಾ ಇರ್ತಾರೆ ಅವರೆಲ್ಲ. ಭೀಮನನ್ನು ನೋಡಿ, ಭೀಮ ಹಿಂದಿರುಗಿ ಬಂದಿದ್ದನ್ನು ನೋಡಿ ಅವ್ರಿಗೆಲ್ಲ ಬಹಳಷ್ಟು ಖುಷಿ ಆಗುತ್ತೆ. ಭೀಮನನ್ನು ಅಪ್ಪಿಕೊಳ್ತಾಳೆ ಕುಂತಿ. ಅಪ್ಪಿಕೊಂಡು ಕಣ್ಣೀರು ಸೂಸ್ತಾಳೆ. ಆಗ ಭೀಮ ಹೇಳ್ತಾನೆ, ಏನಾಯ್ತು, ಕತೆ ಏನು ನಡೀತು ಅಂತ ಹೇಳ್ತಾನೆ. ಹೀಗೆ ದುರ್ಯೋಧನ ನನಗೆ ಏನೋ ತಿನ್ನಿಸ್ದ, ನನಗೆ ಜ್ಞಾನ ತಪ್ಪೋಯ್ತು, ನಾನು ನಾಗಲೋಕಕ್ಕೆ ಹೋದೆ ಅಂತ ಹೇಳಿ ಕಥೆಯನ್ನು ಹೇಳ್ತಾನೆ. ಬೇರೆ ಪಾಂಡವರಿಗೂ ಅಣ್ಣ ತಮ್ಮಂದ್ರಿಗೆ ಹೇಳ್ತಾನೆ. ಆಗ ಕುಂತಿ ಹೇಳ್ತಾಳೆ, ಏನೋ ಆಗಿದ್ದೇನೋ ಆಗೋಯ್ತು, ಈಗ ಮತ್ತೆ ಅದನ್ನ ದೊಡ್ಡ ವಿಷಯ ಮಾಡಬೇಡ, ಈ ವಿಷಯವನ್ನ ಇಲ್ಲಿಗೆ ಬಿಟ್ಟು ಬಿಡು, ಮರೆತು ಬಿಡು. ಆಗಿದ್ದೆಲ್ಲ ಒಳ್ಳೇದಕ್ಕೆ, ಕೃಷ್ಣ ಇದ್ದಾನೆ ನಮ್ಮನ್ನ ಕಾಪಾಡೋದಕ್ಕೆ,
ಆಗಿದ್ದೆಲ್ಲ ಒಳ್ಳೇದಕ್ಕೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡ ಅಂತ ಪಾಂಡವರು ಸಹ ಅದನ್ನೇ ಹೇಳುತ್ತಾರೆ. ಹೇಗೋ ಆ ದುರ್ಯೋಧನ ಹೀಗೆ ಮಾಡಿದ್ರಿಂದ ಭೀಮನಿಗೆ 10,000 ಆನೆಗಳ ಬಲ ಬಂತು. ನಂತರ ಏನಾಗುತ್ತೆ, ಭೀಮ ತಿರುಗಿ ವಾಪಸ್ ಬಂದ ಅನ್ನೋ ಸುದ್ದಿ ಕೇಳಿ ನಿಜವಾಗ್ಲೂ ದುರ್ಯೋಧನಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗ ಆಗುತ್ತೆ. ಅವನಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಏನೋ ಯಾಕೆ ಈಗ ಆಯಿತು, ನಾನು ಇಷ್ಟೆಲ್ಲ ಮಾಡಿನೂ ಭೀಮ ವಾಪಸ್ ಬಂದ್ಬಿಟ್ನೆ ಅಂಥೇಳಿ ಅವನಿಗೆ ಮತ್ತೆ ರಕ್ತ ಕುದಿಯುತ್ತೆ. ಆದರೆ ವಾಪಸ್ಸು ಬಂದಂತಹ ಭೀಮ ಹೋದಾಗ ಯಾವ ವಾಯುಪುತ್ರನಾಗಿ ಒಂದಷ್ಟು ಶಕ್ತಿಯನ್ನು ಹೊಂದಿದ್ದವನು, ಆದರೆ ವಾಪಸ್ಸು ಬರುವಾಗ 10,000 ಆನೆಗಳ ಬಲದೊಂದಿಗೆ ವಾಪಸ್ ಬಂದಿದ್ದಾನೆ. ಈಗ ಅವನ್ನ ಮುಟ್ಟೋದಲ್ಲ, ಅವನ ಹತ್ತಿರಕ್ಕೆ ಹೋಗೋದಕ್ಕೂ ದುರ್ಯೋಧನನಿಗೆ ಸಾಧ್ಯವಿಲ್ಲ. ಈ ಹೊಟ್ಟೆ ಕಿಚ್ಚು ಹಾಗೆ ಬೆಳೀತಾ ಹೋಗುತ್ತೆ. ಮುಂದೆ ನಿಮಗೆ ಗೊತ್ತು, ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆದು ಮುಂದೆ ಕೊನೆಗೆ ಕುರುಕ್ಷೇತ್ರ ಯುದ್ಧದ ನಂತರ ವೈಶಂಪಾಯನ ಸರೋವರದಲ್ಲಿ ಅಡಗಿದ್ದ ದುರ್ಯೋಧನನನ್ನ ಹೊರಗೆ ಎಳೆದು ಅವನ ತೊಡೆ ಮುರಿದು ಸಾಯಿಸೋನೆ ಭೀಮ. ಹೀಗೆ ಚಿಕ್ಕ ವಯಸ್ಸಿನಲ್ಲಿ ಶುರುವಾದಂತಹ ದ್ವೇಷ ಅದು ಕೊನೆಯವರೆಗೂ ಮುಂದುವರಿಯುತ್ತೆ. ಇದೇ ದುರ್ಯೋಧನನಿಗೆ ಭೀಮ ಕೊಟ್ಟ ಶಿಕ್ಷೆ. ಇದೇ ಭೀಮನಿಗೆ 10,000 ಆನೆಗಳ ಬಲ ಹೇಗೆ ಬಂತು ಅನ್ನೋದರ ಹಿಂದಿರುವ ರಹಸ್ಯ. ಓಕೆ, ನಿಮಗೆಲ್ರಿಗೂ ಈ ಕತೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಇನ್ನೊಂದು ವಿಶೇಷ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.